ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನೂತನ ಸಂವತ್ಸರದ ಆಚರಣೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಹೊಸ ವರ್ಷದ ಆಚರಣೆ ಅಂತ ಹೇಳ್ಬೋದು. ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಒಂದು ಸಂವತ್ಸರವನ್ನು ಪರಾಭವನಾಮ ಸಂವತ್ಸರ ಅಂತ ಕರಿತೀವಿ. ಮತ್ತು ಈ ಒಂದು ಯುಗಾದಿ ಹಬ್ಬವನ್ನು 2026 ಮಾರ್ಚ್ 19ನೇ ತಾರೀಕು ಗುರುವಾರ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಮತ್ತು ಗುರುವಾರ ಅಮಾವಾಸ್ಯೆ ಇದೆಯಲ್ಲ ಅಂತ ಹೇಳಿ ತುಂಬ ಜನಕ್ಕೆ ಅನುಮಾನ ಇರ್ಬೋದು. ಆದರೆ ಪಾಡ್ಯ ತಿಥಿ ಬಂದುಬಿಟ್ಟು 19ನೇ ತಾರೀಕು 6:52 ಪ್ರಾರಂಭ ಆಗ್ತಾಯಿದೆ. ಸೂರ್ಯೋದಯದ ಸಮಯದಲ್ಲಿ ಅಂದರೆ 6:27, 6:32 ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸೂರ್ಯೋದಯದ ಸಮಯ ಅಂತ ಇರುತ್ತೆ. ಆ ಸಮಯದ ತನಕನೂ ನಮಗೆ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ 18ನೇ ತಾರೀಕು ಬೆಳಗ್ಗೆ 8:20 19ನೇ ತಾರೀಕು ಗುರುವಾರ ಬೆಳಗ್ಗೆ 6:27 ಅಥವಾ 35 ತನಕನೂ ಅಮಾವಾಸ್ಯೆ ತಿಥಿ ಇರುತ್ತೆ. ಸೂರ್ಯೋದಯದ ನಂತರದಲ್ಲಿ ನಮಗೆ ಅಂದರೆ 6:52 ಪಾಡ್ಯ ತಿಥಿ ಬರ್ತಾ ಇದೆ. 6:52 ಪ್ರತಿಪದ ನಮಗೆ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನಾವು 19ನೇ ತಾರೀಕು ಗುರುವಾರನೇ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಅವತ್ತು ಇಡೀ ದಿನವೂ ಪಾಡ್ಯ ತಿಥಿ ಇರುತ್ತೆ. ಇನ್ನು 20ನೇ ತಾರೀಕು ಮಾಡ್ಬೋದಾ ಅಂತ ಕೇಳಿದರೆ ಶುಕ್ರವಾರ ಅವತ್ತು ಪಾಡ್ಯ ತಿಥಿ ಇರೋದಿಲ್ಲ. ಬೆಳಗ್ಗೆ 4:52 ಪಾಡ್ಯ ತಿಥಿ ಮುಕ್ತಾಯ ಆಗಿಬಿಡುತ್ತೆ. ಸೂರ್ಯೋದಯಕ್ಕೆ ನಮಗೆ ಪಾಡ್ಯ ತಿಥಿ ಇರೋದಿಲ್ಲ, ಬಿದಿಗೆ ತಿಥಿ ಬಂದುಬಿಡುತ್ತೆ. ಹಾಗಾಗಿ ನಾವು 19ನೇ ತಾರೀಕು ಗುರುವಾರನೇ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಪಂಚಾಂಗದಲ್ಲಿ ಹೇಳಿದ್ದಾರೆ. ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದಲ್ಲಿ ಈ ಬಾರಿ ನಾವು ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಯುಗಾದಿ ಹಬ್ಬ ಎಲ್ಲ ಹಬ್ಬಗಳಿಗೂ ಬೇರು ಅಂತ ಹೇಳ್ಬೋದು. ಅಂದರೆ ಹೊಸ ವರ್ಷದ ಆರಂಭ, ಪ್ರಥಮವಾಗಿ ನಾವು ಆಚರಣೆಯನ್ನು ಮಾಡ್ತಕ್ಕಂಥ ಹಬ್ಬ ಅಂತ ಹೇಳ್ಬೋದು. ಹೊಸ ಚಿಗುರು, ಹೊಸ ಫಲ, ಹಾಗೆ ನಮ್ಮ ಜೀವನದಲ್ಲೂ ಸಹ ಪ್ರತಿಯೊಂದು ಕನಸಿಗೂ ಸಹ ಇದು ಒಂದು ನಾಂದಿ ಆಗುತ್ತೆ. ಹೊಸದಾಗಿ ನಾವು ಏನಾದರೂ ಪ್ರಾರಂಭ ಮಾಡೋದಾಗಿರಲಿ, ಹೊಸ ಜೀವನವನ್ನು ಪ್ರಾರಂಭ ಮಾಡೋದು, ಇದು ನಮಗೆ ತುಂಬ ಸಂತೋಷದಾಯಕವಾದಂಥ ಹಬ್ಬ ಅಂತ ಹೇಳ್ತೀವಿ. ಎಲ್ಲರೂ ಸಹ ವಿಜೃಂಭಣೆಯಿಂದ ಈ ಒಂದು ಹೊಸ ವರ್ಷವನ್ನು ಆಚರಣೆಯನ್ನು ಮಾಡ್ತೀವಿ. ನಿಜವಾಗ್ಲೂ ನಮಗೆ ಇದೇ ಹೊಸ ವರ್ಷ. ನಮಗೆ ನೂತನ ಸಂವತ್ಸರ ಅಂತ ನಾವು ಯಾವಾಗ ಪಂಚಾಂಗ ಶ್ರವಣವನ್ನು ಮಾಡಿ, ಪಂಚಾಂಗ ಪೂಜೆಯನ್ನು ಮಾಡಿ, ಬೇವು ಬೆಲ್ಲವನ್ನು ತಿಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವೋ ಅದೇ ನಮಗೆ ಹೊಸ ವರ್ಷ ಅಂತ ಹೇಳ್ತೀವಿ. ಚೈತ್ರ ಮಾಸದ ಮೊದಲ ದಿನ ವಸಂತ ಕಾಲದ ಆರಂಭ ಹೇಗಿರುತ್ತೆ ಅಲ್ವಾ ಸ್ನೇಹಿತರೆ? ಹೊಸ ಚಿಗುರು ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಾಗಿ ಎಲ್ಲ ಮರಗಿಡಗಳು ಚಿಗುರಿ ಎಷ್ಟು ಚೆಂದ ಕಾಣಿಸ್ತಾ ಇರುತ್ತೆ ಅಲ್ವಾ? ಕೋಗಿಲೆನೂ ಸಹ ತನ್ನ ಒಂದು ಗಾನವನ್ನು ಶುರು ಮಾಡುವಂಥ ಕಾಲ ವಸಂತ ಕಾಲ. ಆ ಒಂದು ಚಿಗುರು ಎಲೆಗಳನ್ನು ತಿಂದು ಅದು ತನ್ನ ಒಂದು ಸ್ವರವನ್ನು ಹೊರಬಿಡುತ್ತೆ. ಕೋಗಿಲೆಗಳನ್ನು ನೋಡ್ತಾ ಇರ್ತೀವಿ, ಇಷ್ಟು ದಿನ ಅದು ಕೂಗ್ತಾನೆ ಇರೋದಿಲ್ಲ. ಈಗ ನೋಡ್ರಿ, ವಸಂತ ಕಾಲ ಬರಬೇಕು, ಚಿಗುರು ಎಲೆಗಳನ್ನು ಅದು ತಿಂದುಬಿಟ್ಟು ತನ್ನ ಧ್ವನಿಯನ್ನು ಸರಿ ಮಾಡಿಕೊಂಡು ನಂತರ ಅದು ಕೂಗಲಿಕ್ಕೆ ಶುರು ಮಾಡುತ್ತೆ. ಎಂಥ ಇಂಪಾದ ಗಾನವನ್ನು ಮಾಡುತ್ತೆ ಅಲ್ವಾ? ಅಂದರೆ ಅದಕ್ಕೆ ಅಷ್ಟು ಸಂತೋಷವಾಗಿರುತ್ತೆ, ಅದರ ಧ್ವನಿಯನ್ನು ಹೊರಬಿಡುತ್ತೆ. ಇಂತಹ ಒಂದು ವಸಂತ ಕಾಲದ ಆರಂಭ, ಹೊಸ ವರ್ಷದ ಆರಂಭ, ಇದನ್ನು ನಾವು ಎಲ್ಲರೂ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡೋಣ. ಎಲ್ಲರಿಗೂ ಈ ಒಂದು ವರ್ಷ ಶುಭವನ್ನು ತಂದುಕೊಡಲಿ, ಎಲ್ಲರ ಜೀವನದಲ್ಲಿ ಇರ್ತಕ್ಕಂತಹ ಕಹಿ ದೂರ ಆಗಲಿ, ಸಿಹಿ ಬರಲಿ ಅಂತ ನಾನು ಸಹ ಆಶಿಸ್ತೀನಿ. ಪಂಚಾಂಗ ಪೂಜೆ ತುಂಬ ಶ್ರೇಷ್ಠವಾದದ್ದು. ಪಂಚಾಂಗ ಶ್ರವಣ, ದೇವತಾ ಪೂಜೆ, ಆರಾಧನೆ, ಇದರಿಂದ ನಮಗೆ ಈ ವರ್ಷ ಎಲ್ಲನೂ ಶುಭವನ್ನು ತಂದುಕೊಡುತ್ತೆ. ಸ್ನೇಹಿತರೆ, ನಾವು ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಅಂತ ಹೇಳ್ತೀವಲ್ವ, 2 ಯುಗಾದಿಯ ಆಚರಣೆಗಳಿದ್ದಾವೆ. ಕರ್ನಾಟಕದಲ್ಲಿ ನಾವು ಚಾಂದ್ರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತೀವಿ. ಕೇರಳ, ತಮಿಳುನಾಡು ಮತ್ತು ಕರಾವಳಿ ಆ ಕಡೆ ಎಲ್ಲನೂ ಸೌರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾರೆ. ಯುಗಾದಿ ದಿವಸ ನಾವು ಹೇಗೆ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಂತೆ. ಈ ಬಾರಿ ಯುಗಾದಿ
ಸೂರ್ಯೋದಯದ ನಂತರ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಸೂರ್ಯೋದಯದ ನಂತರನೇ ನಾವು ಎಲ್ಲನೂ ಮಾಡ್ಕೋಬೇಕಾಗುತ್ತೆ ಮನೆಯ ಕೆಲಸಗಳನ್ನು. ಮುಖ್ಯವಾಗಿ ಮಾವಿನ ತೋರಣಗಳನ್ನು ಕಟ್ಟೋದು ಸಹ ಸೂರ್ಯೋದಯ ಆದಮೇಲೆ ಕಟ್ಟಬೇಕು. ಯಾಕಂದರೆ ಪಾಡ್ಯ ತಿಥಿ ಬರಬೇಕು ನಮಗೆ. ಅಮಾವಾಸ್ಯೆಯ ಸಮಯದಲ್ಲಿ ಯಾರೂ ಮಾವಿನ ತೋರಣಗಳನ್ನು ಕಟ್ಟಬೇಡ್ರಿ. ಹಾಗಾಗಿ ಸೂರ್ಯೋದಯದ ಸಮಯವನ್ನು ನೋಡಿಕೊಂಡು 6:52 ನಂತರ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ತೊಳ್ಕೊಂಡು ಒರೆಸ್ಕೊಂಡು ಮತ್ತು ರಂಗವಲ್ಲಿಗಳನ್ನು ಹಾಕ್ಕೊಂಡು ಬಾಗಿಲಿಗೆ ತೋರಣಗಳನ್ನು ಕಟ್ಟಿ ಮನೆಗೆಲ್ಲನೂ ನಂತರ ಹೂವಿನಿಂದ ಅಲಂಕಾರವನ್ನು ಮಾಡಿ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ಅಭ್ಯಂಗನವನ್ನು ಮಾಡಬೇಕು. ಅವತ್ತಿನ ದಿವಸ ಪ್ರತಿಯೊಬ್ಬರು ಅಭ್ಯಂಗವನ್ನು ಮಾಡಲೇಬೇಕು. ಹಾಗಾಗಿ ದೇವರಿಗೆ ಫಸ್ಟು ನಾವು ಒಂದು ತಟ್ಟೆಯಲ್ಲಿ ಎಣ್ಣೆ, ಸೀಗೆ ಪುಡಿ, ಬಿಸಿ ನೀರು ಎಲ್ಲವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ನಂತರ ಅದೇ ಎಣ್ಣೆಯನ್ನು ಮನೆಯಲ್ಲಿ ಹಿರಿಯರ ಹತ್ತಿರ ಹಚ್ಚಿಸ್ಕೋಬೇಕು. ಹಿರಿಯ ಮುತ್ತೈದೆಯರಿದ್ದರೆ ಹಚ್ಚಿಸ್ಕೊಳ್ರಿ, ಅಥವಾ ತಾಯಿ, ಅಕ್ಕ, ಈ ಥರ ಅತ್ತೆ ಯಾರಾದರೂ ಆಗಿರಲಿ ಅವ್ರ ಹತ್ರ ಆಶೀರ್ವಾದ ಪೂರ್ವಕವಾಗಿ ಈ ಮಂತ್ರವನ್ನು ಹೇಳ್ತಾ ಎಣ್ಣೆಯನ್ನು ಹಚ್ಚಬೇಕು. ಮಕ್ಕಳಿಗೆ ಹಚ್ಚುವಾಗ ಈ ರೀತಿ ಆಶೀರ್ವಾದ ಪೂರ್ವಕವಾಗಿ ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾನ್ಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೇತೆ ಚಿರಂಜೀವಿನಃ ಅಂತ ಹೇಳ್ತಾ ಎಣ್ಣೆಯನ್ನು ಹಚ್ಚಬೇಕಾಗತ್ತೆ. ಎಣ್ಣೆಯನ್ನು ಹಚ್ಚಿಸ್ಕೊಳ್ಳೋರು ಪೂರ್ವಕ್ಕೆ ಮುಖವನ್ನು ಮಾಡಿ ಕೂತ್ಕೊಂಡು ಹಚ್ಚಿಸ್ಕೋಬೋದು, ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೋಬೋದು, ಅಥವಾ ಉತ್ತರಕ್ಕೆ ಮುಖವನ್ನು ಮಾಡಿ ಕೂತ್ಕೋಬೋದು. ಎಣ್ಣೆಯನ್ನು ಹಚ್ಚೋರು ಮಾತ್ರ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿರಬೇಕು. ಆ ರೀತಿ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಸ್ಥಳವನ್ನು ನೋಡಿಕೊಂಡು ಕೂತ್ಕೊಂಡು ಎಣ್ಣೆಯನ್ನು ಹಚ್ಕೋಬೇಕು. ಕೆಳಗಡೆ ಒಂದು ಆಸನ ಅಥವಾ ಪೀಠವನ್ನು ಹಾಕ್ಕೊಂಡು ಕೂತ್ಕೊಂಡು ಆಮೇಲೆ ಎಣ್ಣೆಯನ್ನು ಹಚ್ಚಿಸ್ಕೋಬೇಕು. ಎಣ್ಣೆಯನ್ನು ಹಚ್ಚಿಸ್ಕೊಂಡು ಸೀಗೆ ಪುಡಿ ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು. ಅವತ್ತಿನ ದಿವಸ ಪ್ರತಿಯೊಬ್ಬರೂ ಅಭ್ಯಂಗವನ್ನು ಮಾಡಲೇಬೇಕು. ದೇವರಿಗೂ ಸಹ ಎಣ್ಣೆಯನ್ನು ಹಚ್ಚಿ ಸೀಗೆ ಪುಡಿಯಿಂದ ವಿಗ್ರಹಗಳನ್ನೆಲ್ಲ ತೊಳೆದು, ಮುಖ್ಯವಾಗಿ ಅವತ್ತಿನ ದಿವಸ ದೇವರ ಅಭಿಷೇಕ, ಪೂಜೆ ಇದೆಲ್ಲ ತುಂಬ ಶ್ರೇಷ್ಠವಾದದ್ದು. ಮತ್ತು ಹೊಸ ಬಟ್ಟೆಯನ್ನು ಉಟ್ಕೊಳ್ಳೋದು. ಫಸ್ಟು ಹೊಸ ಬಟ್ಟೆಯನ್ನು ದೇವರ ಮುಂದೆ ಇಟ್ಟು ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಕೊಂಡೇ ಮೈ ಮೇಲೆ ಹಾಕ್ಕೋಬೇಕು. ಯಾವತ್ತೂ ಹೊಸ ಬಟ್ಟೆಯನ್ನು ಹಾಗೆ ನಾವು ಧರಿಸಬಾರ್ದು. ನಾವು ಸಹ ಕುಂಕುಮ ಹಚ್ಕೊಂಡೇ ಹೊಸ ಬಟ್ಟೆಯನ್ನು ಧರಿಸಬೇಕು. ಈ ರೀತಿಯಾಗಿ ಯುಗಾದಿ ಹಬ್ಬದ ದಿನದಂದು ಎಣ್ಣೆ ಸ್ನಾನವನ್ನು ಎಲ್ಲರೂ ತಪ್ಪದೇ ಮಾಡಿಕೊಂಡು ಭಗವಂತನ ಪೂಜೆ ಆರಾಧನೆಯನ್ನು ಮಾಡಬೇಕು. ಮುಖ್ಯವಾಗಿ ಅಭಿಷೇಕವನ್ನು ಮಾಡಬೇಕು. ದೇವರಿಗೆ ವಿಧ ವಿಧವಾದಂಥ ಪುಷ್ಪಗಳಿಂದ, ಪತ್ರೆಗಳಿಂದ ಅಲಂಕಾರವನ್ನು ಮಾಡಬೇಕು. ಮುಖ್ಯವಾಗಿ ನಿಂಬ ಪುಷ್ಪ ನೈವೇದ್ಯವನ್ನು ಮಾಡಬೇಕು ದೇವರಿಗೆ. ನಾವು ಸಹ ಸೇವನೆಯನ್ನು ಮಾಡಬೇಕು. ಅಂದರೆ ಬೇವು ಬೆಲ್ಲ ಅಂತೀವಲ್ವ, ಬೇವು ಬೆಲ್ಲವನ್ನು ದೇವರಿಗೂ ಸಹ ನೈವೇದ್ಯ ಮಾಡಬೇಕು. ನಾವು ಅದನ್ನು ನೈವೇದ್ಯ ಮಾಡಿದ್ದನ್ನು ನಾವು ಸಹ ಭಕ್ಷಣವನ್ನು ಮಾಡಬೇಕು. ಯಾಕೆ ಇದನ್ನು ದೇವರಿಗೆ ಸಮರ್ಪಣೆ ಮಾಡಿ ನಾವು ಸೇವನೆಯನ್ನು ಮಾಡಬೇಕು ಅವತ್ತಿನ ದಿವಸ ಅಂತಂದರೆ, ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಿಹಿ ಮತ್ತು ಕಹಿಗಳನ್ನು ಸಮಾನವಾಗಿ ಸ್ವೀಕಾರ ಮಾಡುವಂಥ ಉದ್ದೇಶದಿಂದ ಈ ಒಂದು ಬೇವು ಬೆಲ್ಲವನ್ನು ಎಲ್ಲರೂ ಸ್ವೀಕಾರವನ್ನು ಮಾಡಬೇಕು. ನಂತರ ಹಬ್ಬದ ಅಡಿಗೆಯನ್ನು ಮಾಡಬೇಕು. ಅವತ್ತಿನ ದಿವಸ ದೇವರಿಗೆ ಎಲ್ಲ ಭಕ್ಷ್ಯಗಳನ್ನು ಮಾಡಿ ದೇವರಿಗೆ ಮುಖ್ಯವಾಗಿ ಅವತ್ತಿನ ದಿವಸ ಹೋಳಿಗೆಯನ್ನು ಮಾಡಬೇಕು. ಹಬ್ಬದ ಅಡಿಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ಎಲ್ಲರೂ ಸಂತೋಷದಿಂದ ಅದನ್ನು ಪ್ರಸಾದವಾಗಿ ಸ್ವೀಕಾರವನ್ನು ಮಾಡಬೇಕು. ನಂತರ ಸಾಯಂಕಾಲ ಮತ್ತು ಹೊಸ ಬಟ್ಟೆಯನ್ನು ಧರಿಸಿ ಎಲ್ಲರೂ ದೇವಸ್ಥಾನಗಳಿಗೆ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರಬೇಕು. ನಂತರ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪಂಚಾಂಗ ಶ್ರವಣದಲ್ಲಿ ಈ ವರ್ಷ ಆಯವ್ಯಯ ಹೇಗಿದೆ, ಯಾವ ರಾಶಿಯವರಿಗೆ ಹೇಗಿದೆ, ಮತ್ತು ಬೆಳೆ ಮಳೆ ಎಲ್ಲ ಹೇಗಿದೆ, ಇದರ ಬಗ್ಗೆ ತಿಳ್ಕೋಬೇಕು. ಪಂಚಾಂಗ ಶ್ರವಣ ತುಂಬ ಮುಖ್ಯ. ದೇವಸ್ಥಾನಗಳಲ್ಲೂ ಸಹ ಪಂಚಾಂಗ ಶ್ರವಣವನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ಸಹ ನಾವು ಕೇಳ್ಬೋದು. ಹೀಗೆ ನಾವು ನೂತನ ಸಂವತ್ಸರದ ಆಚರಣೆಯನ್ನು ಮಾಡಬೇಕಾಗುತ್ತೆ, ಯುಗಾದಿ ಹಬ್ಬದ ಆಚರಣೆ. ಇನ್ನು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವಾಗ ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರವನ್ನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಆ ಮಂತ್ರ ಹೇಳಿಕೊಂಡು ಬೇವು ಬೆಲ್ಲವನ್ನು ಎಲ್ಲರೂ ಸ್ವೀಕಾರವನ್ನು ಮಾಡಬೇಕು. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ ಅಂತ ಹೇಳಬೇಕು. ಅಂದರೆ
100 ವರ್ಷಗಳ ಕಾಲ ಬದುಕುವಂತಹ ಆಯಸ್ಸು, ಹಾಗೆಯೇ ವಜ್ರದಂತಹ ಗಟ್ಟಿಯಾದ ಶರೀರ ಪ್ರಾಪ್ತವಾಗಲಿ, ಜೀವನದಲ್ಲಿ ಎಲ್ಲ ರೀತಿಯ ಸಂಪತ್ತು ಸಮೃದ್ಧಿ ಲಭಿಸಲಿ, ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳು, ರೋಗಗಳು, ಅನಿಷ್ಟಗಳು ನಾಶವಾಗಿ ಹೋಗಲಿ. ಈ ಒಂದು ಉದ್ದೇಶದಿಂದ ನಿಂಬ ಫಲ ಭಕ್ಷಣವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಭಕ್ತಿಯಿಂದ ಈ ಒಂದು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು. ಇನ್ನು ಯುಗಾದಿ ಹಬ್ಬದ ದಿನ ಎಷ್ಟು ಗಂಟೆಗೆ ನಾವು ಪೂಜೆಯನ್ನು ಮಾಡ್ಕೋಬೇಕು ಅಂತಂದರೆ ಪೂಜಾ ಸಮಯವನ್ನು ತಿಳಿಸ್ತೀನಂತೆ. ಬೆಳಗ್ಗೆ 6:55 11 ಗಂಟೆ 30 ತನಕನೂ ಸಮಯ ಚೆನ್ನಾಗಿದೆ. ಆ ಸಮಯದಲ್ಲಿ ಯಾವಾಗಾದರೂ ನೀವು ದೇವರ ಪೂಜೆಯನ್ನು ಮಾಡ್ಕೋಬೋದು. ಮತ್ತು ಮಧ್ಯಾಹ್ನ 12:05 12:55 ತನಕನೂ ಸಮಯ ಚೆನ್ನಾಗಿದೆ. ಇದು ಅಭಿಜಿನ್ ಮುಹೂರ್ತ. ಈ ಮುಹೂರ್ತದಲ್ಲೂ ಸಹ ಪೂಜೆಗಳನ್ನು ಮಾಡ್ಕೋಬೋದು. ಇದು ಯುಗಾದಿ ಹಬ್ಬದ ದೇವರ ಪೂಜೆಯ ಸಮಯ. ಮತ್ತು ಈ ಒಂದು ಯುಗಾದಿ ಹಬ್ಬದ ದಿನದಿಂದ ನವರಾತ್ರಿಯನ್ನು ಸಹ ಆಚರಣೆಯನ್ನು ಮಾಡ್ತಾರೆ. 9 ದಿನಗಳ ಕಾಲ ದೇವಿಯ ಆರಾಧನೆಯನ್ನು ಮಾಡ್ತಾರೆ. ಪಾಡ್ಯದಿಂದ ನವಮಿ ತನಕ ದೇವಿಯ ಆರಾಧನೆ ಮಾಡ್ತಾರೆ. ಮತ್ತು ರಾಮ ನವರಾತ್ರಿ ಅಂತ ಸಹ ರಾಮದೇವರ ಆರಾಧನೆಯನ್ನು ಮಾಡ್ತಾರೆ. ಈ ರೀತಿಯಾಗಿ 9 ದಿನಗಳ ಆರಾಧನೆ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ. ಇನ್ನೊಂದಷ್ಟು ವಿಷಯಗಳಿದೆ. ಮತ್ತೆ ನಾನು ಇದ್ರ ಬಗ್ಗೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.